ಸ್ನೇಹಿತರೆ ನಮಸ್ತೆ. ನಾನೀಗ ಲೈವ್ ಬೆಳಕ್ಕೆ ಏನು ಕಾರಣ ಅಂತಂದರೆ, ನೀವು ಬೀದಿ ನಾಯಿಗಳಿಗೆ ಊಟ ಹಾಕ್ತೀರಾ ಅಲ್ವಾ, ಎಲ್ಲೆಲ್ಲಿ ಊಟ ಹಾಕ್ತೀರಾ ಅದು ನನ್ನ ಪರ್ಸ್ನಲ್ ನಂಬರ್ಗೆ ಲೊಕೇಶನ್ ಕಳಿಸ್ಕೊಡಿ, ಫುಡ್ ಪಾಯಿಂಟ್ ಹಾಕ್ಸ್ಕೊಡ್ತೀನಿ. ಈಗ ನೀವು ಊಟ ಹಾಕೋ ಸಮಯದಲ್ಲಿ ಗಲಾಟೆ ಮಾಡ್ತಾ ಇರ್ತಾರಲ್ಲ, ಅದೆಲ್ಲ ಒಂದು ಕಡಿವಾಣ ಆಗುತ್ತೆ. ಎರಡನೇದು, ನೀವು ಬಂದು ಫುಡ್ ಪಾಯಿಂಟ್ ನೀವು ಎಲ್ಲಿ ತೋರಿಸ್ಕೊಡ್ತೀರೋ ಅಲ್ಲಿ ಒಂದು ಫುಡ್ ಪಾಯಿಂಟ್ ಅಲ್ಲಿ ಫುಡ್ ಪಾಯಿಂಟ್ ಬೇಕು, ನನಗೆ ಲೊಕೇಶನ್ ಕಳಿಸಿ ಮತ್ತೆ ನಿಮ್ಮ ನಂಬರ್ ಕಳಿಸಿ, ಲೊಕೇಶನ್ಸ್ ಕಳಿಸಿ ನನಗೆ, ಮತ್ತೆ ನಿಮ್ಮ ಫುಡ್ ಪಾಯಿಂಟು ಫೋಟೋ ಇಟ್ಕೊಳ್ಳಿ. ನಾನು ಅಲ್ಲಿ ನಿಮ್ಮ ಬೀದಿ ನಾಯಿಗಳಿಗೆ ಊಟ ಹಾಕೋದಕ್ಕೆ ಜಾಗ ಮಾಡಿಸ್ಕೊಡ್ತೀನಿ, ಮತ್ತು ನೀವು ಅಲ್ಲೇ ಹಾಕ್ಬೋದು. ಸರಿ, ಈಗ ನನಗೆಲ್ಲರೂ ಲೊಕೇಶನ್ನು ನನ್ನ ಫೋನ್ ನಂಬರ್ಗೆ ಕಳಿಸ್ಕೊಡಿ. 9964746206. ಇದೇನಿದೆ, ಬೀದಿ ನಾಯಿಗಳಿಗೆ ಊಟ ಹಾಕೋದಕ್ಕೆ ಜಾಗ, ಫುಡ್ ಪಾಯಿಂಟ್ ಅಂತ ಏನಿದೆ ಅದನ್ನು ನಿಮಗೆ ಎಲ್ಲಿ ಅನುಕೂಲನೋ ಅಲ್ಲಿ ನೋಡಿ ಹಾಕ್ಸ್ಕೊಡ್ತೀನಿ. ಸರಿನಾ? ಇದು ಬಂದು ನಾನು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಉದ್ದೇಶ ಏನಂದರೆ, ನಾನು ನಿಮ್ಮನೆ ಕೆಲಸದವಳಲ್ಲ, ಒಂದು. ಎರಡನೇದು, ನಾನು ನಿಮ್ಮ ಸೇವೆಯಕ್ಕೆ ಅಂತೂ ಅಲ್ಲ. ಮೂರನೇದು, ನನ್ನ ಬೀದಿ ಮಕ್ಕಳಿಗೆ ಊಟ ಸಿಗಲಿ, ನೀವೆಲ್ಲ ಊಟ ಹಾಕ್ತಾ ಇದ್ದೀರಾ ಅಂತ ಒಂದು ರೆಸ್ಪೆಕ್ಟ್ ಕೊಟ್ಟು, ನಿಮಗೆ ಗಲಾಟೆ ಆಗೋ ಜಾಗದಲ್ಲಿ ಹೋರಾಟ ಮಾಡಿ ಮಾಡಿ ಸಾಕಾಗಿ ಹೋಗಿದೆ. ಅದು ಒಂದೇ ಒಂದು ಉದ್ದೇಶಕ್ಕೆ ನಾನು ಫುಡ್ ಪಾಯಿಂಟ್ಗಳನ್ನ ಹಾಕ್ಸ್ಕೊಡ್ತೀನಿ. ಮತ್ತು ಇದಕ್ಕೆ ನನಗೆ ಯಾವುದೇ ಸಂಬಳ ಬರಲ್ಲ ಅಥವಾ ಏನೂ ಇಲ್ಲ. ಇದು ಏನು ಇವತ್ತಿನ ದಿವಸ ಬೀದಿ ನಾಯಿಗಳಿಗೆ ಊಟ ಹಾಕೋದಕ್ಕೆ ಏನು ಹೋರಾಟ ಮಾಡ್ತಾ ಇದ್ದಾರೆ ಫೀಡರ್ಸು, ಬೀದಿ ನಾಯಿಗೆ ಊಟ ಹಾಕೋದಕ್ಕೆ ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ, ಎಷ್ಟು ಕಡೆ ಅನ್ಯಾಯ ಆಗಿದೆ, ಎಷ್ಟು ಕಡೆ ಒದೆ ತಿನ್ಕೊಂಬಂದಿದ್ದಾರೆ, ಎಷ್ಟು ಕಡೆ FIR ಮಾಡಿಸಿದ್ದೀನಿ. ನಾನಂತೂ ಹೈಯೆಸ್ಟ್ FIR ಮಾಡಿಸಿದ್ದೀನಿ ನಾನಂತೂ. ಬೀದಿ ನಾಯಿಗೆ ಊಟ ಹಾಕೋ ಜಾಗದಲ್ಲಿ ತೊಂದರೆಗಳಾಗ್ತಾ ಇರೋದು, ಇದೆಲ್ಲ ತಡೆಗಟ್ಟೋದಕ್ಕೆ ಒಂದು ಫುಡ್ ಪಾಯಿಂಟು ಇದೇನಿದೆ ಕಾನೂನಲ್ಲೇ ಇದೆ, ಫುಡ್ ಪಾಯಿಂಟು ಆ ಜಾಗದಲ್ಲಿ ಹಾಕಬೇಕು ಅಂತೇಳಿ. ಸೊ ನಿಮ್ಗೆ ಎಲ್ಲೆಲ್ಲಿ ಬೇಕು ಫುಡ್ ಪಾಯಿಂಟು ಜಾಗ ತೋರಿಸಿ ನಾನು ಅಲ್ಲಿ ಹಾಕ್ಸ್ಕೊಡ್ತೀನಿ. ನನ್ನ ನಂಬರು 9964746206. ಇನ್ನೊಂದ್ಸತಿ ಹೇಳ್ತೀನಿ ಕೇಳಿ, 9964746206. ವಿಷಯ ಇಷ್ಟೇ, ಬೀದಿ ನಾಯಿಗೆ ನೀವೇನು ಊಟ ಹಾಕ್ತಾ ಇದ್ದೀರಲ್ಲ, ಎಲ್ಲಂದ್ರಲ್ಲಿ ಹಾಕ್ತೀರಾ, ಗಲಾಟೆಗಳಾಗುತ್ತೆ, ಅದನ್ನ ತಡೆಗಟ್ಟಬಹುದು. ಒಂದು. ಎರಡನೇದು, ನೀವೆಲ್ಲಿ ಊಟ ಹಾಕ್ಬೇಕಂತ ಒಂದು ಜಾಗನ ನಿಗದಿಪಡಿಸ್ಕೊಳ್ಳಿ. ನಾನು ಆ ಜಾಗದಲ್ಲಿ ನಿಮಗೆ ಫುಡ್ ಪಾಯಿಂಟ್ ಬೋರ್ಡ್ ಹಾಕ್ಸ್ಕೊಡ್ತೀನಿ. ಸೊ ನೀವು ಅಲ್ಲೇ ಬೀದಿ ನಾಯಿಗಳಿಗೆ ಊಟ ಹಾಕಬೇಕು. ಎರಡನೇದು, ನಿಮಗೆ ಗಲಾಟೆ ಆಗೋದು ತಪ್ಪುತ್ತೆ. ಮತ್ತು ಬೀದಿ ನಾಯಿಗಳಿಗೆ ಪರ್ಮನೆಂಟಾಗಿ ಅಲ್ಲಿ ನೀರು ವ್ಯವಸ್ಥೆ ಮಾಡಿಕೊಡಿ, ಊಟ ಹಾಕಿಡಿ, ಎನಿ ಟೈಮು ಅವುಗಳು ಬಂದು ತಿನ್ಕೊತವೆ. ನಿಮ್ಗೆ ಎಲ್ಲೆಲ್ಲಿ ಬೇಕು ಅಂತ ಲೊಕೇಶನ್ ಕಳಿಸಿ, ನಿಮ್ಮ ಫೋನ್ ನಂಬರ್ ಕಳಿಸಿ, ನಿಮ್ಮ ಹೆಸರು ಕಳಿಸಿ. ಮತ್ತು ಇದು ಯಾವುದೇ ಒಂದು ಸಮಾಜ ಸೇವೆ ಅಲ್ಲ, ಯಾವುದೇ ಒಂದು ಸೇವೆ ಅಲ್ಲ, ಮತ್ತು ನಾನು ಯಾರ ಮನೆಗೆ ಕೆಲಸದವಳು ಅಲ್ಲ, ನಾನೇನು ನಿಮ್ಮ ಸೇವಕಿನೂ ಅಲ್ಲ. ನನ್ನ ಬೀದಿ ಮಕ್ಕಳಿಗೆ ಊಟ ಕೊಡ್ತಾ ಇದ್ದೀರಾ. ಸೊ ನೀವು ಊಟ ಕೊಡೋರಿಗೆ ಎಷ್ಟೆಷ್ಟು ಅನ್ಯಾಯ ತೊಂದರೆಗಳಾಗ್ತಿದೆ ಅದು ಒಂದು ತಡೆಗಟ್ಬೋದು. ಎರಡನೇದು ಬಂದು, ನಿಗದಿಪಡಿಸಿರ್ತಕ್ಕಂಥ ಜಾಗದಲ್ಲಿ ನೀವು ಊಟ ಹಾಕೋದ್ರಿಂದ ಆ ಪ್ರಾಣಿಗಳಿಗೂ ಒಳ್ಳೆಯದು, ಊಟ ಬಡಿಸೋರು ಫೀಡರ್ಸ್ಗೂ ಒಳ್ಳೆಯದು. ಅನ್ನದಾತ ಸುಖಿ ಭವ. ಸೊ ಈ ಉದ್ದೇಶದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ನನಗೆ ಯಾವುದೇ ಸಂಬಳ ಬರೋಲ್ಲ, ಅಥವಾ ನನಗೆ ಇದೇನು ಕಮಿಷನ್ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ನಾನಿಲ್ಲಿ ಒಂದು ಸ್ಕ್ಯಾನಿಂಗ್ಗೆ ಬಂದಿದ್ದೆ. ಸೊ ನಿಮಗೆ ಫುಡ್ ಪಾಯಿಂಟು ಬೀದಿ ನಾಯಿಗಳಿಗೆ ಊಟ ಹಾಕ್ಸ್ಕೊಡೋಂಥ ವ್ಯವಸ್ಥೆ ಮಾಡಿಕೊಡ್ತೀನಿ. ಇದು ನನ್ನ ಒಂದು ಬೀದಿ ನಾಯಿಗಳಿಗೆ ಒಂದು ಸೇವೆ, ಸಣ್ಣ ಸೇವೆ ಅಷ್ಟೇ. ಸೊ ನಿಮಗೆ ಬೇಕು ಫುಡ್ ಪಾಯಿಂಟು ಬೀದಿ ನಾಯಿಗೆ ಊಟ ಹಾಕೋದಕ್ಕೆ ಅಂದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ, ಲೊಕೇಶನು, ಫೋನ್ ನಂಬರು, ನಿಮ್ಮ ಹೆಸರು ವಾಟ್ಸಪ್ ಮಾಡಿ, ನಾನು ಅದನ್ನು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಯಾವುದೇ ಏರಿಯಾ ಆಗಿರ್ಬೋದು ನಾನು ಮಾಡಿಸ್ಕೊಡ್ತೀನಿ. ಸರಿನಾ? ಇದು ಏನು ಕೇವಲವಾದ ಕೆಲಸ ಅಲ್ಲ, ನಿಜವಾಗೂ ಇದು ಫುಡ್ ಪಾಯಿಂಟ್ ಬರ್ತಾ ಇರೋದು ಒಂದು ಇದು ಖುಷಿ ಇದೆ. ಅದೇ ಜಾಗದಲ್ಲೇ ಕರ್ಕೊಂಡೋಗಿ ಊಟ ಹಾಕಬೇಕು, ಅದೇ ಜಾಗದಲ್ಲೇ ಕರ್ಕೊಂಡೋಗಿ ಬೀದಿ ನಾಯಿಗಳನ್ನ ಊಟ ಹಾಕಬೇಕು. ಬಟ್ ಅಲ್ಲಿ ಯಾರೋ ನಾವು ಜಗಳ ಬಂದರೆ ಸರಿ ಗಟ್ಟಾಪಿಸ್ ಹೊಡಿಯೋಕೆ ರೆಡಿಯಾಗಿ. ಸರಿನಾ? ನಾನು ಇರ್ತೀನಿ ನಿಮ್ಮ ಜೊತೆಲಿ. 100% FIR ಮಾಡ್ಸೋಣ, ಬಿಡೋದೇ ಬೇಡ. ಅವ್ರನ್ನ ಕೋರ್ಟ್ಗೆ ಎಳಿಯೋಣ, ಬೇಲ್ ಮಾಡ್ಕೊಂಡು ಸಾಯ್ಬೇಕು. ಅವರೆಲ್ಲ ತುಂಬ ಕಷ್ಟಪಡಬೇಕು. ಊಟ ಹಾಕೋರಿಗೆ ತೊಂದರೆ ಕೊಟ್ಟರೆ
ಇನ್ನು ಇದಕ್ಕೆ ಮೇಲೆ ಇನ್ನೂ ಸ್ಟ್ರಾಂಗ್ ಆಗಿ ಯಾವುದೇ ಕಾರಣಕ್ಕೂ ಸೋಲ್ಬೇಡಿ. ಪಾಪ ಮಾಡೋರೆ ಆರಾಮಾಗಿ ಸುತ್ಕೊಂಡು ತಿನ್ಕೊಂಡು ಇನ್ನೊಬ್ರು ಅನ್ನ ಹಾಕೋದನ್ನ ತಡೆಗಟ್ಕೊಂಡು ಮಜಾ ಮಾಡ್ಕೊಂಡು ಅವ್ರನ್ನ ಬೈಕೊಂಡು ಸುತ್ತೋರು. ಅನ್ನ ಹಾಕೋರು ಅನ್ನ ದೇವತೆ, ನೀವು ಅನ್ನಪೂರ್ಣೇಶ್ವರಿ ಈಶ್ವರನ ಸ್ವರೂಪ. ನೀವು ಯಾಕೆ ಭಯ ಪಡಬೇಕು? ಸರಿನಾ? ಪುಣ್ಯ ಮಾಡೋರು ಯಾಕೆ ಭಯ ಪಡ್ತೀರಾ? ಪಾಪ ಮಾಡೋರೆ ಧೈರ್ಯವಾಗಿ ಸುತ್ತುತ್ತವ್ರೆ, ರೋಡ್ ಸುತ್ತುತ್ತವ್ರೆ, ಮನೆಯೊಳಗೆ ಕೆಲಸ ಮಾಡ್ತಾವ್ರೆ. ಬೀದಿ ನಾಯಿಗೆ ಅನ್ನ ಹಾಕ್ಬೇಡಿ, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ನಾಯಿಗಳಿಗೆ ವಿಷ ಹಾಕಿ ಸಾಯಿಸಿ ಹಿಂಸೆ ಕೊಡೋರೆ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಪುಣ್ಯ ಮಾಡೋರು ಯಾಕೆ ಭಯ ಪಡ್ತೀರಾ? ನನ್ನ ಎಲ್ಲ ಫೀಡರ್ಸಲ್ಲಿ ಒಂದೇ ಕೇಳೋದು, ಧೈರ್ಯವಾಗಿರಿ. ಧೈರ್ಯನೇ ಕಳ್ಕೊಬೇಡಿ, ಯಾರು ಧೈರ್ಯನೇ ಕಳ್ಕೊಬೇಡಿ. ಎಷ್ಟು FIR ಬೇಕೋ ಮಾಡೋಣ, 1,00,000 FIR ಮಾಡೋಣ. ಹೆಂಗೂ ಸುಪ್ರೀಂ ಕೋರ್ಟಲ್ಲಿ 3 ಬೆಂಚ್ ಅವ್ರು ಹೇಳಿದಾರಲ್ವಾ, ಬೀದಿ ನಾಯಿಗೆ ಊಟ ಹಾಕೋದಕ್ಕೆ ಯಾರನ್ನ ತೊಂದರೆ ಕೊಟ್ರೆ FIR ಮಾಡಿ, ನನಗೆ ಗೊತ್ತಾಗಬೇಕು ಅದು ಅಂತ. ಅದನ್ನೇ ಮಾಡೋಣ. ಅವರೇ ಹೇಳ್ಕೊಟ್ಟಿರೋದಲ್ಲ. ಈ ಕಡೆ ಮಗುನೂ ಗಿಳ್ಬಿಟ್ರು, ತೊಟ್ಲು ತೂಗ್ತಾವ್ರೆ. ಸರಿ, ನಾವು ಅದ್ರಲ್ಲಿ ಇವೇ ಬೇರೆ ಆಪ್ಷನ್ನೇ ಇಲ್ಲ ನಮಗೆ. FIR ಮಾಡೋಣ. ಇನ್ನು ಏನೇನು ನೋಡಬೇಕು ಅಷ್ಟೇ. ಎಷ್ಟು ಮಾತಾಡಿದ್ರೆ ಅಷ್ಟೇ. ಫುಡ್ ಪಾಯಿಂಟ್ ಹಾಕ್ಸ್ಕೊಡ್ತೀನಿ. ಸೊ ಆ ಫುಡ್ ಪಾಯಿಂಟ್ ಜಾಗದಲ್ಲಿ ನೀವು ಫುಡ್ ಪ್ರೊವೈಡ್ ಮಾಡಿ, ಬೀದಿ ನಾಯಿಗಳಿಗೆ ಫೀಡ್ ಮಾಡಿ. ಅಲ್ಲಿ ಏನಾದರೂ ಯಾವನ್ನ ಬಂದ ಅಂದರೆ ರೆಡಿಯಾಗಿ ಕೋಲ್ ಕೈಯಲ್ಲಿ ಇಟ್ಕೊಂಡು ನಮ್ಮನ್ನು ಬಾರಿಸ್ತಾನೆ ಇರ್ರಿ. ಆಗಿಲ್ವಾ ನನ್ನ ಕರೀರಿ, ನಾನು ಬಂದು ಬಾರಿಸ್ತೀನಿ. ಚಪ್ಪಲೆಲ್ಲ ಹೊಡೆಯೋದು. ಯಾವನ್ನ ಬೀದಿ ನಾಯಿಗೆ ಊಟ ಹಾಕೋದಕ್ಕೆ ತೊಂದರೆ ಕೊಟ್ಟರೆ ಇದೇ ಚಪ್ಪಲಿಯಲ್ಲೇ ಹೊಡೆಯೋದು. ಬೋಳಿ ಮಕ್ಕಳ, ಬೀದಿ ನಾಯಿಗೆ ಊಟ ಹಾಕೋಕ್ಕೆ ತೊಂದರೆ ಕೊಟ್ಟರೆ ನಿಮ್ಮ ಅಮ್ಮನ ಸೂಳೆ ಮಕ್ಕಳ ಚಪ್ಪಲೆಲ್ಲ ಹೊಡಿತೀನಿ. ಗಾಂಡು ನನ್ನ ಮಕ್ಕಳ, ನೀನು ಯಾವ ಬೋಳಿ ಮಗನ ಯಾವುದ್ರಲ್ಲನ ಇರು, ಯಾವ ಕೆಲಸದಲ್ಲನ ಇರು, ಕಿತ್ತೋಗಂಗೆ ಹೊಡಿಯೋದು ನಾನು. 9964746206 ನನ್ನ ನಂಬರ್ ತಗೊಳ್ಳಿ, ನನಗೆ ಫೋನ್ ಮಾಡಿ. ಸರಿನಾ? ನಿಮಗೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಬೀದಿ ನಾಯಿಗೆ ಊಟ ಹಾಕೋಕ್ಕೆ. ಸರಿನಾ? ಇದಕ್ಕೆ ನನ್ನ ಸಂಬಳ ಬರಲ್ಲ, ಅಥವಾ ನನಗೆ ಯಾರೇನು ಇದಕ್ಕೆಲ್ಲ ಏನಂತಾರೆ ಅದೇನೇನೋ ಅದೆಲ್ಲ ದುಡ್ಡೆಲ್ಲ ಬರಲ್ಲ. ನನ್ನ ಖುಷಿ ಇದು. ಈ ವಿಷಯ ನನಗೆ ಖುಷಿ ತಂತು. ಏನಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಬೀದಿ ನಾಯಿಗಳು ಬಂದು ಅಲ್ಲಿ ತಿನ್ನೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಈ ಡಾಗ್ ಏಟರ್ಸ್ಗಂತೂ ಪಕ್ಕ ಚಪ್ಪಲಿಯಲ್ಲಿ ಸ್ಲಿಪ್ಪರ್ ಶಾಟ್ ಕೊಟ್ಟಂಗೆ ಅಲ್ಲೆಲ್ಲೇ ಪಾಯಿಂಟ್ ಮಾಡೋಣ. ನಾನಿದ್ದೀನಿ ನಿಮ್ಮ ಜೊತೆ, ಕೈ ಜೋಡಿಸ್ತೀನಿ. ಒಳ್ಳೇದಾಗಲಿ. ಅನ್ನದಾತ ಸುಖೀ ಭವ.